ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ವೆಂಕಟೇಶ್ವರ ಸ್ವಾಮಿ ವ್ರತ ಮಾಡಿದೆ ಅಲ್ಲ, ಸೊ ವ್ರತ ಮಾಡಿದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಚಿಕ್ಕ ತಿರುಪತಿಗೆ ಆಟೋದಲ್ಲಿ ಹೋಗ್ತಿದ್ದೀರಾ ಅಂದ್ಕೋಬೇಡಿ. ನಾವು ನಮ್ಮ ಮನೆಯಿಂದ ನಮ್ಮ ಹಸ್ಬೆಂಡ್ ಆಫೀಸ್ ಹತ್ರ ಮತ್ತು ಆಫೀಸ್ ಗಂಟ ಆಟೋದಲ್ಲಿ ಹೋಗ್ತೀವಿ. ಅಲ್ಲಿಂದ ನಮ್ಮ ಕಾರ್ ಇದೆ, ಸೊ ಕಾರಲ್ಲಿ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ದೇವಸ್ಥಾನ ನಮ್ಮ ಬೆಂಗಳೂರಿಂದ ಯೂಶ್ವಲಿ ಅದು 40 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಆದರೆ ರೋಡ್ ನೋಡಿ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ಅಷ್ಟು ವರ್ಸ್ಟ್ ಆಗಿದೆ. ನಾವು 40 ಕಿಲೋಮೀಟರ್ಸ್ ಎಲ್ಲ ಬೇಗ ಹೋಗಿ ಬರ್ಬೋದು ಅಂದ್ಕೊಂಡ್ವಿ, ಆದರೆ ಲಿಟ್ರಲಿ ನಮ್ಗೆ ಜರ್ನಿನೇ 2.5 hours ಆಯಿತು. ಅಷ್ಟು ಕೆಟ್ಟದ್ದು. ಈ ವರ್ತೂರು, ವೈಟ್ಫೀಲ್ಡ್ ಆ ಏರಿಯಾದಿಂದ ಹೋದರೆ ರೋಡ್ಸ್ ನಿಜವಾಗ್ಲೂ ಚೆನ್ನಾಗಿಲ್ಲ. ಕಾರಲ್ಲೇ ಆರೆಂಜ್ಗೆ ಅಂದರೆ ಇನ್ನು ಆಟೋದಲ್ಲಿ ಹೋದರೆ ಇನ್ನೂ ವರ್ಸ್ಟ್ ಆಗಿರುತ್ತೆ ಅಂದ್ಕೊತೀನಿ. ಸೊ ಬಟ್ ಸ್ಟಿಲ್ ನಾವು ಟೆಂಪಲ್ನ ಚೆನ್ನಾಗಿ ಸೇಫಾಗಿ ರೀಚ್ ಆದ್ವಿ. ಈ ನಾಮ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದು 3rd ಟೈಮ್ ನಾನು ನಾಮ ಇಟ್ಕೊಂಡಿರೋದು, ಬಟ್ ಫಸ್ಟ್ ಟೈಮ್ ನಂಗೆ ತುಂಬ ಕ್ಯೂಟ್ ಅನ್ನಿಸ್ತು. ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದ ತಕ್ಷಣ ಈ ಥರ ಅಲ್ಲೇ ದೇವಸ್ಥಾನದ ಹತ್ರನೇ ಇದ್ದರು. ಸೊ ನಾಮ ಹಾಕಿಸ್ಕೊಂಡ್ವಿ ಫ್ಯಾಮ್ಲಿಯವರೆಲ್ಲರೂ. ದೇವಸ್ಥಾನಕ್ಕೆ ನಾನು, ನಮ್ಮ ಹಸ್ಬೆಂಡು, ನನ್ನ ತಮ್ಮ, ನಮ್ಮ ಮಮ್ಮಿ, ಇನ್ನೊಬ್ಬ ತಮ್ಮ 5 ಜನ ಹೋಗಿದ್ವಿ. ಪೂರ್ತಿ ಎಲ್ಲ 5 ಮೆಂಬರ್ಸ್ ಹೋಗಿದ್ವಿ. ಆ್ಯಂಡ್ ಇನ್ನೊಂದು, ಈ ವ್ರತ ಮಾಡಿದ ತಕ್ಷಣ ಈ ದೇವಸ್ಥಾನಕ್ಕೆ ಪಕ್ಕ ಹೋಗಬೇಕಾ ಅಂದರೆ ಈ ಥರ ತಿರುಪತಿಗೆ ಆ ಥರ ಪಕ್ಕ ಹೋಗಬೇಕು ಅಂತ ಏನೂ ಇಲ್ಲ, ಯೂಶ್ವಲಿ ಏನೂ ಇಲ್ಲ. ಪೂಜೆ ವ್ರತ ಮುಗಿದ ಮೇಲೆ ಹೋದರೆ ಒಳ್ಳೆಯದು ಅನ್ನೋ ಥರ ನಾವು ಹೋಗಿದ್ದು. ಇಲ್ಲ ಹೋಗಲೇಬೇಕು ಆ ಥರ ಏನೂ ಇಲ್ಲ. ನಿಮ್ಮ ಹತ್ರದಲ್ಲಿರೋ ಯಾವುದಾದ್ರು ಒಂದು ಟೆಂಪಲ್ಗಾದರೂ ಹೋಗಿ ವಿಸಿಟ್ ಮಾಡಿ, ಒಳ್ಳೆಯದಾಗುತ್ತೆ. ಈ ಟೆಂಪಲ್ಗೆ ನಾನು ಫಸ್ಟ್ ಟೈಮ್, ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಫಸ್ಟ್ ಟೈಮೇ ಬಂದಿದ್ದು. ಇಬ್ರಿಗೂ ಹೊಸತೆ ಈ ಪ್ಲೇಸ್, ಇಬ್ರಿಗೂ ನಾವು ಯಾವತ್ತೂ ಬಂದಿಲ್ಲ. ಸೊ ಈ ದೇವಸ್ಥಾನ ಚಿಕ್ಕ ತಿರುಪತಿ ಹತ್ತಿರದಲ್ಲೇ ಇದೆ. ನಾವು ಮೇನ್ ತಿರುಪತಿಗೆ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಟಿಕೆಟ್ಸ್ ಸಿಗಲಿಲ್ಲ. ಅದಕ್ಕಂತ ಫಸ್ಟ್ ಇದಕ್ಕೆ ಬಂದ್ವಿ. ಈ ಥರ ಟೆಂಪಲ್ಸ್ಗೆ ಬಂದಾಗ ನಾವು ಯೂಶ್ವಲಿ ವೀಕೆಂಡ್ಸಲ್ಲಿ ಬಂದ್ರೇ ಒಳ್ಳೆಯದು, ಬಿಕಾಸ್ ಇಬ್ಬರು ವರ್ಕಿಂಗ್ ಇರೋದ್ರಿಂದ ನಾವು ವೀಕ್ ಡೇಸಲ್ಲಿ ಬರೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಾವು ವೀಕೆಂಡ್ ಅಲ್ವಾ, ಸಂಡೇ ಬೇರೆ ನಾವು ಹೋಗಿದ್ದು. ಜಾಸ್ತಿ ರಶ್ ಇರುತ್ತೇನೋ ಅಂದ್ಕೊಂಡ್ವಿ, ಆದರೆ ಅಷ್ಟೇನು ರಶ್ ಇರಲಿಲ್ಲ. ಪರವಾಗಿಲ್ಲ, ಅಷ್ಟು ಓವರ್ ರಶ್ ಏನಿರಲಿಲ್ಲ. ಹೋಗಿ ದರ್ಶನ ಮಾಡ್ಕೊಂಡು ಸಿಂಪಲ್ಲಾಗಿ ಬರ್ಬೋದು. ಈ ಥರ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ವೀಕೆಂಡ್ಸಲ್ಲಿ ಮಾಡ್ಕೊಳ್ಳೋದೇ ನಮಗೂ ಕಂಫರ್ಟಬಲ್ ಅನಿಸುತ್ತೆ. ಸೊ ಬೆಳಿಗ್ಗೆ ಹೋದ್ವಿ, ಆದರೆ ಈಶಾನೂ ವಿಸಿಟ್ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಯಾಕಂದರೆ ಬರುವಾಗ ನಮ್ಮ ಹಸ್ಬೆಂಡ್ ಕೈಗೇನೋ ಗಾಯ ಆಗೋಯಿತು, ಕಾರ್ ಡೋರ್ ಸಡನ್ನಾಗಿ ಲಾಕ್ ಆಗಿಬಿಟ್ಟು. ಸೊ ಅದಾದಮೇಲೆ ತುಂಬ ಡಿಸಪಾಯಿಂಟ್ ಆಗೋಗ್ಬಿಟ್ವಿ ನಾವು. ಅದಕ್ಕಂತ ನಾವಿನ್ನು ಎಲ್ಲಿಗೂ ಹೋಗಲಿಲ್ಲ, ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದುಬಿಟ್ವಿ. ಸೊ ಇಲ್ಲಿ ದೇವಸ್ಥಾನದ ಔಟ್ಸೈಡ್, ದೇವಸ್ಥಾನ ಮಾತ್ರ ಸಿಂಪಲ್ಲಾಗಿದೆ, ಆದರೆ ಔಟ್ಸೈಡ್ ಮಾತ್ರ ಈ ಥರ ಕಳ್ಳೆಪುರಿ ಇದೆಲ್ಲ ಜಾಸ್ತಿ ಒಂಥರ ಫೇಮಸ್ ಟೆಂಪಲ್ಸ್ ಹತ್ರ ಯಾವ ಥರ ಇರುತ್ತೆ ಅದೇ ರೀತಿಯೇ ತುಂಬ ಜನ ಇದ್ದಾರೆ ಇಲ್ಲಿ ಮಾರೋರು. ಏನು ಬೇಕಾದ್ರೂ ತೊಗೊಳ್ಬೋದು, ಬಟ್ ಯೂಶ್ವಲಿ ನಾನು ತೊಗೊಳ್ಳೋದಿಲ್ಲ. ಯಾಕಂದರೆ ನನಗೇನು ಇದು ಪ್ರಸಾದ ಅಂತ ಯೂಶ್ವಲಿ ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಅಂದ್ಕೊಳ್ಳೋದಿಲ್ಲ. ದೇವರ ಹತ್ರದಿಂದ ಬಂದಿರೋದು ಯಾವುದಾದ್ರೂ ಅದು ಮಾತ್ರ ಪ್ರಸಾದ ಅಂತ ಅಂದ್ಕೊತೀನಿ ನಾನು. ಈ ಹೊರಗಡೆ ಸೇಲ್ ಮಾಡೋದೆಲ್ಲ ನಾನು ಯೂಶ್ವಲಿ ತೊಗೊಳ್ಳೋದಿಲ್ಲ. ಪೂಜೆ ಸಾಮಾನು ಮಾತ್ರ ತೊಗೊಳ್ತೀನಿ, ರಿಮೈನಿಂಗ್ ಏನೂ ತೊಗೊಳ್ಳೋದಿಲ್ಲ ನಾನು. ಬಟ್ ನೋಡ್ತಿದ್ದೀರಲ್ಲ, ಟೆಂಪಲ್ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡ ಪ್ಲೇಸ್ ಇದು. ತುಂಬ ಜನ ಬರ್ತಾನೆ ಇದ್ದರು, ಹೋಗ್ತಾನೆ ಇದ್ದರು. ಬಟ್ ನಾನು ಏನೋ ಚಿಕ್ಕ ಟೆಂಪಲ್ ಅಂದ್ಕೊಬಿಟ್ಟಿದ್ದೆ, ಬಟ್ ಇಲ್ಲಿಗೆ ಬಂದಮೇಲೆ ದೊಡ್ಡದು. ಆ್ಯಂಡ್ ನನಗೆ ಪೀಸ್ ಆಫ್ ಮೈಂಡು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇದು ಚಿಕ್ಕ ತಿರುಪತಿ ಅಂತಾರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ.